ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೃದುವಾದ ಇಡ್ಲಿ. ಇಡ್ಲಿ ಮಾಡೋದಕ್ಕೆ ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ಇಡ್ಲಿ ದೋಸೆ ಮಾಡೋವಂಥ ಅಕ್ಕಿ ಸಿಗುತ್ತಲ್ಲ, ದಪ್ಪ ಅಕ್ಕಿ ಅಂಗಡಿಯಲ್ಲಿ, ಆ ಅಕ್ಕಿನ 4-5 ಸಾರಿ ಅಕ್ಕಿ ತೊಗೋಬೋದು. 4-5 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 6 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಉದ್ದಿನಬೇಳೆ 1 ಪಾವು ಅಕ್ಕಿಗೆ ಅರ್ಧ ಪಾವು ಉದ್ದಿನಬೇಳೆ ನಾನು ತೊಗೊಂಡಿದ್ದೀನಿ. ಅರ್ಧ ಪಾವು ಅಥವಾ ಅರ್ಧ ಪಾವುಗಿಂತ ಸ್ವಲ್ಪ ಕಮ್ಮಿ ಹಾಕ್ಬೋದು. ಮತ್ತು ಅವಲಕ್ಕಿ 1 ಹಿಡಿ ಅವಲಕ್ಕಿ. ಇದು ರುಬ್ಬೋದಕ್ಕಿಂತ ಒಂದು 5-10 ನಿಮಿಷ ಮುಂಚೆ ನೆನೆಸಿಟ್ರೆ ಸಾಕು. ಯಾವುದಾದ್ರೂ ಅವಲಕ್ಕಿ ತೊಗೋಬೋದು. ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ನಾನೊಂದು 6 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. 4-6 ಗಂಟೆ ಕಾಲ ನೆನೆಸಬೇಕು. ಅವಲಕ್ಕಿ ಮಾತ್ರ ರುಬ್ಬೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ. ಈಗ ಮೊದಲಿಗೆ ನಾನು ಉದ್ದಿನಬೇಳೆನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದೆರಡನ್ನು ಮೊದಲು ರುಬ್ಕೋತೀನಿ. ನೈಸಾಗಿ ರುಬ್ಕೋಬೇಕು. ಉದ್ದಿನಬೇಳೆನ ನೈಸಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಬಿದ್ದೀನಿ ನಾನು. ಈ ಹದದಲ್ಲಿ ಇರಬೇಕು ಹಿಟ್ಟು, ತುಂಬ ನೀರಿರಬಾರ್ದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 1 ಪಾವು ಅಕ್ಕಿಗೆ ಅರ್ಧ ಪಾವು ಉದ್ದಿನಬೇಳೆ, ಅರ್ಧ ಪಾವುಗಿಂತ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ಮತ್ತು 1 ಮುಷ್ಟಿಯಷ್ಟು ಅವಲಕ್ಕಿ, ಇದು ಸರಿಯಾದ ಅಳತೆ. ಮತ್ತು ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಅಕ್ಕಿನ ರುಬ್ಕೋತೀನಿ. ಅಕ್ಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಅಂದರೆ ಈ ಚಿರೋಟಿ ರವೆ ಇರುತ್ತಲ್ಲ, ಆ ಥರ ಅಷ್ಟು ದಪ್ಪದಲ್ಲಿ ರುಬ್ಕೋಬೇಕಾಗತ್ತೆ. ರುಬ್ಕೊಂಡ್ರೆ ಅಕ್ಕಿನೂ ಉದ್ದಿನಬೇಳೆ ಜೊತೆಗೆ ಮಿಕ್ಸ್ ಮಾಡ್ತೀನಿ. ನಾನು ಮಧ್ಯಾಹ್ನನೇ ಅಕ್ಕಿ ಉದ್ದಿನಬೇಳೆ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿದ್ದೀನಿ ಹಿಟ್ಟನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ರಾತ್ರಿ ರುಬ್ಬಿಬಿಟ್ಟು ಇಡಬೇಕಾಗತ್ತೆ. ಹಿಟ್ಟು ಉಕ್ಕು ಬರಬೇಕು ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ. ಈಗ ನೋಡಿ, ಅಷ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅಥವಾ ನೀವು ರಾತ್ರಿ ಹೊತ್ತು ಇಡ್ಲಿ ಮಾಡೋದಾದರೆ ಬೆಳಗ್ಗೆ ರುಬ್ಬಿಬಿಟ್ಟು ಇಡಬೇಕಾಗತ್ತೆ. ರಾತ್ರಿ ಅಕ್ಕಿ ಮತ್ತು ಉದ್ದಿನಬೇಳೆ ಕಲಸಿ ಬೆಳಗ್ಗೆ ರುಬ್ಬಿಬಿಟ್ಟು ರಾತ್ರಿ ಮಾಡ್ಬೋದು. ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡ್ತೀರಾ ಅಂದರೆ ಮಧ್ಯಾಹ್ನ ನೆನೆಸಿಟ್ಬಿಟ್ಟು ರಾತ್ರಿ ರುಬ್ಬಿಬಿಟ್ಟಿಟ್ರೆ ಬೆಳಗ್ಗೆಗೆ ಉಕ್ಕು ಬರುತ್ತೆ. ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಈಗ ನಾನು ಸರಿಯಾಗಿ ಕಲಿಸ್ಬಿಟ್ಟು ಮುಚ್ಚಿಡ್ತೀನಿ. ಹಿಟ್ಟು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು. ಯಾಕಂದರೆ ಹಿಟ್ಟು ಉಕ್ಕು ಬರಬೇಕು. ಉಕ್ಕು ಬಂದ್ರೇ ಇಡ್ಲಿ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಆಗುತ್ತೆ. ಹಿಟ್ಟು ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಗಟ್ಟಿ ಆಗುತ್ತೆ. ಇಡ್ಲಿ ಹಿಟ್ಟು ಉಕ್ಕು ಬರಲೇಬೇಕು. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋವಂಥ ಜಾಗದಲ್ಲಿ ಇಡಿ. ನೋಡಿ, ಬೆಳಗ್ಗೆಗೆ ಈ ರೀತಿ ಆಗಿದೆ. ಉಕ್ಕು ಬಂದಿದೆ, ಸ್ವಲ್ಪ ಉಕ್ಕು ಬಂದಿದೆ. ಯಾಕಂದರೆ ಈಗ ನಮ್ಮೂರಲ್ಲಿ ಇನ್ನೂ ಸ್ವಲ್ಪ ಚಳಿ ಮಳೆ ಇದೆ, ಹಾಗಾಗಿ ಇಷ್ಟೇ ಉಕ್ಕು ಬಂದಿದೆ. ಸಾಕು, ಇಷ್ಟಾದರೂ ಉಕ್ಕು ಬಂದರೆ ಸಾಕು. ತೀರಾನು ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ಉಕ್ಕು ಬಂದರೆ ಸಾಕು. ನೋಡಿ, ಹಿಟ್ಟು ಈ ಹದದಲ್ಲೇ ಇರಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬಿಟ್ಟಿನೇ ಇಡ್ಲಿ ಪಾತ್ರೆಗೆ ಇಡ್ಲಿ ಬೇಯೋದಕ್ಕೆ ಇಡಬೇಕಾಗತ್ತೆ. ಸರಿಯಾಗಿ ಕಲಿಸ್ದೇ ಮೇಲೆ ಹಿಟ್ಟನ್ನೇ ಹಾಕಿದ್ರೆ ಕೆಳಗಡೆ ಹಿಟ್ಟು ಗಟ್ಟಿ ಇರುತ್ತೆ. ಕೆಳಗಡೆ ಹಿಟ್ಟಿನ ಇಡ್ಲಿ ಮಾಡ್ತೀವಲ್ಲ ಕೊನೆಯಲ್ಲಿ, ಅದು ಗಟ್ಟಿಯಾಗಿರುತ್ತೆ. ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕು. ಈಗ ನೋಡಿ, ಈ ರೀತಿ ಇಡ್ಲಿ ತಟ್ಟೆಯಲ್ಲಿ ಈ ರೀತಿ ಎಣ್ಣೆ ಸವರ್ಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಿದರೆ ಕೊನೆಯಲ್ಲಿ ಇಡ್ಲಿ ತೆಗೆಯೋದಕ್ಕೆ ಈಸಿ ಆಗುತ್ತೆ.
ಹಿಟ್ಟು ಸ್ವಲ್ಪ ಆದರೂ ಉಕ್ಕು ಬರಲೇಬೇಕು. ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಗಟ್ಟಿಯಾಗುತ್ತೆ. ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲೇ ಇಡಬೇಕು. ಈ ಬೇಸಿಗೆಗಾಲದಲ್ಲಾದರೆ ಏನೂ ತೊಂದರೆ ಇಲ್ಲ, ಉಕ್ಕು ಬರುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಾದರೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕಾಗತ್ತೆ. ಇಡ್ಲಿ ಹಾಕುವಾಗ ಹಿಟ್ಟನ್ನು ಸರಿಯಾಗಿ ಕಲಿಸ್ಬಿಟ್ಟು ಹಾಕಿ. ಇಲ್ಲಾಂದರೆ ಕೆಳಗಡೆ ಹಿಟ್ಟಿರುತ್ತಲ್ಲ, ಕೊನೆಯಲ್ಲಿ ಇಡ್ಲಿ ಮಾಡುವ ಕೆಳಗಡೆ ಹಿಟ್ಟಿಂದ ಇಡ್ಲಿ ಮಾಡುವಾಗ ಗಟ್ಟಿ ಆಗಿಬಿಡುತ್ತೆ, ಇಡ್ಲಿ ಗಟ್ಟಿ ಬರುತ್ತೆ. ಅದಕ್ಕೆ ಸರಿಯಾಗಿ ಕಲಿಸ್ಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಬೇಕು. ಈಗ ಈ ರೀತಿ ಇಡ್ಲಿ ಹಿಟ್ಟನ್ನೆಲ್ಲ ಈ ರೀತಿ ಹಾಕಾದ್ಮೇಲೆ ಸ್ಟೀಮಲ್ಲಿ ನೋಡಿ ಬೇಯಿಸೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು 15 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಒಂದು 15 ನಿಮಿಷ ಹಿಡಿಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಾಗಿದೆ, ನಾನು ತೆಗ್ದಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದ್ರೆ ಈ ರೀತಿ ಈಸಿಯಾಗಿ ತೆಗಿಬೋದು. ಸರಿಯಾಗಿ ಬೆಂದಿಲ್ಲ ಅಂದರೆ ಇಡ್ಲಿ ಪಾತ್ರೆಗೆ ಅಂಟುತ್ತೆ. ಈಗ ನೋಡಿ ಮೃದುವಾದ ಇಡ್ಲಿ ರೆಡಿ ಇದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ.